ಹರೇ ಶ್ರೀನಿವಾಸ. ನಮಸ್ಕಾರ ಎಲ್ರಿಗೂ. ತುಂಬ ಜನ ಕೇಳಿದ್ರಿ ಅಧಿಕ ಮಾಸದಲ್ಲಿ ಮಾಡುವಂತಹ ದಾನಗಳ ಬಗ್ಗೆ ನನಗೆ ವಿಡಿಯೋ ಮಾಡಿ ಹಾಕಿ ಅಂತ ಅಂದ್ಕೊಂಡು ತುಂಬ ಜನ ಕೇಳಿದ್ರಿ. ನನ್ನ ಹಳೆಯ ವಿಡಿಯೋಗಳು ಕೂಡ ಇದೇ ಕಾಲ್ಗಿ ಕಪಲ್ಸ್ ಯೂಟ್ಯೂಬ್ ಚಾನಲಲ್ಲಿ ಇದೆ, ನೀವು ಚೆಕ್ ಮಾಡ್ಕೋಬೋದು. ಸೊ ತುಂಬ ಸರಳವಾಗಿ ಮಾಡುವಂತಹ ಅಧಿಕ ಮಾಸದಲ್ಲಿ ಮಾಡುವಂತಹ ನಿತ್ಯ ದಾನಗಳ ಬಗ್ಗೆ ಇವತ್ತು ನಾನು ಈ ವಿಡಿಯೋನ ಮಾಡಲಿಕ್ಕತ್ತೀನಿ. ಸೊ ಅಧಿಕ ಮಾಸದಲ್ಲಿ ಏನೇ ಮಾಡಿದ್ರೂ ಭಾಳ ಅಂದರೆ ಭಾಳ ಫಲ ಅದ. ಅಧಿಕಸ್ಯ ಅಧಿಕ ಫಲ ಅಂತ ಅಂದ್ಕೊಂಡು ಹೇಳ್ತಾರೆ. ಸೊ ಯಾವುದೇ ನಾವು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೂ ಕೂಡ ದೇವರ ವಿಷಯದಲ್ಲಿ ಸೊ ಅದು ಭಾಳ ಅಂದರೆ ಭಾಳನೇ ದೊಡ್ಡ ಪ್ರಮಾಣದ ನಮಗೆ ಯಶಸ್ಸನ್ನು ತಂದು ಕೊಡ್ತದೆ. ಸೊ ಹಾಗಾಗಿ ಅಧಿಕ ಮಾಸ ಬಂದಾಗ ಯಾರೂ ಕೂಡ ಮಿಸ್ ಮಾಡ್ದೇನೆ ನಿಮ್ಮ ಕೈಯಲ್ಲಿ ಯಥಾನುಶಕ್ತಿ ಏನಾಗ್ತದ ಅದು ಪಾರಾಯಣ, ಜಪ, ಹೋಮ, ದಾನ, ಸೊ ಯಾವುದು ನಿಮ್ಮ ಕೈಯಲ್ಲಿ ಆಗ್ತದ ಅದನ್ನು ನೀವು ಮಾಡಿರಿ. ಪ್ರದಕ್ಷಿಣೆ ನಮಸ್ಕಾರ ಮಾಡಲಿಕ್ಕಾಗ್ತದೆ, ಆಮೇಲೆ ರಂಗೋಲಿಗಳು ಇರ್ತದೆ. ಸೊ ಎಲ್ಲಗಳನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದರೆ ಅದಕ್ಕಿಂತ ಸರಳವಾಗಿರುವಂಥದ್ದು ಯಾವುದು ಅಂತ ಅಂದ್ಕೊಂಡು ಹೇಳಿದರೆ ಅಧಿಕ ಮಾಸದಲ್ಲಿ ಮಾಡುವಂತಹ ನಿತ್ಯ ದಾನಗಳು. ಅಂದರೆ ಇದು 30-31 ದಿನ ಏನು ಬರ್ತದೆ ಅಧಿಕ ಮಾಸದಲ್ಲಿ. ಸೊ ಪ್ರತಿನಿತ್ಯನೂ ಒಂದೊಂದು ದಾನ ಅದ. ಸೊ ಅದನ್ನು ನಾವು ಕೊಡ್ತಾ ಬರಬೇಕು. ಯಾವ್ದ್ಯಾವ್ದದ ಅಂತ ಅಂದ್ಕೊಂಡು ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಮೇ 17ರಿಂದ ಅಧಿಕ ಮಾಸ ಶುರು ಆಗ್ತದೆ. ಸೊ ಹಾಗಾಗಿ ಮುಂಚಿತವಾಗಿಯೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕತ್ತೀನಿ. ಯಾರ್ಯಾರಿಗೆ ಮಾಡಬೇಕು ಅಂತ ಅಂದ್ಕೊಂಡು ಆಸೆ ಇರ್ತದೆ ಅವರು ಇದನ್ನು ಲಿಸ್ಟನ್ನು ಬರ್ಕೊಂಬಿಟ್ಟು ಪ್ರತಿನಿತ್ಯವೂ ನೀವು ಒಂದೊಂದನ್ನು ಸಂಕಲ್ಪ ಮಾಡಿ ನೀವು ಬ್ರಾಹ್ಮಣರಿಗೆ ಇದನ್ನು ದಾನವನ್ನಾಗಿ ಕೊಡಿ. ಭಾಳ ಅಂದರೆ ಭಾಳ ಫಲ ಅದ. ಇವಾಗ ಒಂದೊಂದನ್ನು ನಾನು ಹೇಳ್ತಾ ಹೋಗ್ತೇನೆ. ಅಧಿಕ ಮಾಸದಲ್ಲಿ ಮಾಡುವಂತಹ ನಿತ್ಯ ದಾನಗಳು. ಪಾಡ್ಯ ದಿನ ಅಂದರೆ ಅಧಿಕ ಮಾಸ ಶುರುವಾಗಿ ಮೊದಲನೇ ದಿನ ಅರಿಶಿಣ, ಕುಂಕುಮ, ಎಲೆ ಅಡಿಕೆ ಮತ್ತು ದಕ್ಷಿಣೆ. ಪಾಡ್ಯ ದಿನ ಏನು ಕೊಡಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಅರಿಶಿಣ, ಕುಂಕುಮ, ಎಲೆ ಅಡಿಕೆ ಮತ್ತು ದಕ್ಷಿಣೆ. ಇನ್ನು ಬಿದಿಗೆ ಅಂದರೆ ಎರಡನೇ ದಿನ ಕುಂಕುಮ, ಅರಿಶಿಣ, ಎಲೆ ಅಡಿಕೆ, ದಕ್ಷಿಣೆ. ಎರಡನೇ ದಿನ ಕುಂಕುಮ, ಅರಿಶಿಣ, ಎಲೆ ಅಡಿಕೆ, ದಕ್ಷಿಣೆ. ಇನ್ನು ತದಿಗೆ ಮೂರನೇ ದಿನ ಕೊಬ್ಬರಿ, ಸಕ್ಕರೆ. ತದಿಗೆ ಏನು ಕೊಡಬೇಕು ಅಂತ ಅಂದ್ಕೊಂಡು ಹೇಳಿದರೆ ಮೂರನೇ ದಿನ ಕೊಬ್ಬರಿ, ಸಕ್ಕರೆ. ಇನ್ನು ಚೌತಿ ನಾಲ್ಕನೇ ದಿನ ನಿಂಬೆಹಣ್ಣು, ಸಕ್ಕರೆ, ಏಲಕ್ಕಿ. ಇನ್ನು ಪಂಚಮಿ 5ನೇ ದಿನ ಅಕ್ಕಿ, ಎಲೆ ಅಡಿಕೆ, ದಕ್ಷಿಣೆ. ಇನ್ನು ಷಷ್ಠಿ 6ನೇ ದಿನ ಮೊಸರು. ಸಪ್ತಮಿ 7ನೇ ದಿನ ಹಣ್ಣು. ಅಷ್ಟಮಿ 8ನೇ ದಿನ ತೊಗರೆಬೇಳೆ. ನವಮಿ 9ನೇ ದಿನ ಗೋರಿಕಾಯಿ. ದಶಮಿ 10ನೇ ದಿನ 2 ಬೆಲ್ಲದ ಅಚ್ಚು. ದ್ವಾದಶಿ 11ನೇ ದಿನ ಹಾಲು. ತ್ರಯೋದಶಿ 12ನೇ ದಿನ ಗೋಧಿ ಹಿಟ್ಟು. ಚತುರ್ದಶಿ ಮಲ್ಲಿಗೆ ಹೂವು. ಹುಣ್ಣಿಮೆ ಸೌತೆಕಾಯಿ ಮತ್ತು ಕೃಷ್ಣ ಪಕ್ಷ. ಇವಾಗ ನಾನು ಹೇಳಿದ್ದು ಶುಕ್ಲ ಪಕ್ಷ, ಇದು ಕೃಷ್ಣ ಪಕ್ಷ. ಮತ್ತು ಪಾಡ್ಯ ಹೀರೆಕಾಯಿ, ಬಿದಿಗೆ ಗೆಡ್ಡೆ ಗೆಣಸು, ತದಿಗೆ ಕುಪ್ಪಸ, ಎಲೆ ಅಡಿಕೆ, ದಕ್ಷಿಣೆ. ಚೌತಿ ಹುರಿಗಡಲೆ. ಪಂಚಮಿ ಕಡಲೆಕಾಯಿ ಬೀಜ. ಷಷ್ಠಿ ರವೆ, ಎಲೆ ಅಡಿಕೆ, ದಕ್ಷಿಣೆ. ಸಪ್ತಮಿ ಶ್ರೀಕೃಷ್ಣ ಸಮೇತ ತುಳಸಿ ದಾನ. ಅಷ್ಟಮಿ ಹತ್ತಿ. ನವಮಿ ಕಡಲೆ ಹಿಟ್ಟು. ದಶಮಿ ಗಾಜಿನ ಬಳೆ. ದ್ವಾದಶಿ ಹೆಸರುಬೇಳೆ. ತ್ರಯೋದಶಿ ಅವಲಕ್ಕಿ. ಚತುರ್ದಶಿ ಕಡಲೆಕಾಯಿ ಎಣ್ಣೆ. ಅಮಾವಾಸ್ಯೆ ಕಡಲೆಬೇಳೆ. ಶುದ್ಧ ಪಾಡ್ಯ ಕುಪ್ಪಸ, ಎಲೆ ಅಡಿಕೆ, ದಕ್ಷಿಣೆ. ಪ್ರತಿನಿತ್ಯನೂ ಅಧಿಕ ಮಾಸದಲ್ಲಿ ಏನು 30 ದಿನ ಬರ್ತದೆ ಅಂದರೆ ಒಂದು ತಿಂಗಳಲ್ಲಿ ಒಂದೊಂದು ದಿನ ನಾವು ಈ ದಾನವನ್ನು ಮಾಡ್ತಾ ಹೋದರೆ ಭಾಳ ಅಂದರೆ ಭಾಳ ಫಲ ಅದ. ಇದಕ್ಕಿಂತ ಸರಳ ಮಾಡುವಂತಹ ದಾನಗಳು ಕೂಡ ಹಲವಾರು ಅವ. ನನ್ನ ಹಳೆಯ ವಿಡಿಯೋದೊಳಗೆ ನಾನು ಅದನ್ನು ಶೇರ್ ಮಾಡೀನಿ. ಮತ್ತು ನಿಮಗೆ ಇನ್ನೂ ಸರಳವಾಗಿರುವಂತಹ ದಾನಗಳು ಬೇಕು ಅಂತ ಅಂದ್ಕೊಂಡು ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಾನು ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಇವಾಗ ಏನಂತ ಹೇಳಿದ್ವಿ, ತೊಗರೆಬೇಳೆ, ಬೆಲ್ಲದಚ್ಚು, ಗೋಧಿ ಹಿಟ್ಟು, ಆಮೇಲೆ ಯಾವುದು ಹೆಸರುಬೇಳೆ, ಅವಲಕ್ಕಿ. ಸೊ ಇದನ್ನೆಲ್ಲ ನಾವು ಅರ್ಧ kg ಅಥವಾ 1 kg
ಅಂದರೆ ಒಬ್ಬ ಬ್ರಾಹ್ಮಣ ಅದನ್ನು ಒಂದು ಹೊತ್ತಾದರೂ ತಿನ್ನುವಷ್ಟು ನೀವು ಅವರಿಗೆ ದಾನವನ್ನಾಗಿ ಕೊಡಬೇಕು. ಇವಾಗ ಒಬ್ಬರೊಬ್ಬರು ದಾನ ಅಂತ ಅಂದ್ಕೊಂಡು ಹೇಳಿದರೆ ಪಾವು kg ಅದಕ್ಕಿಂತ ಕಡಿಮೆ ದಾನ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ಅದು ಫಲ ಸಿಗಂಗಿಲ್ಲ. ಯಾಕೆ ಅಂತ ಅಂದ್ಕೊಂಡು ಹೇಳಿದರೆ ನೀವು ಕೊಟ್ಟಿರೋದು ಬ್ರಾಹ್ಮಣ ಊಟವನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಯಥಾನುಶಕ್ತಿ ಅರ್ಧ kgನಾದರೂ ಕೊಡಿ. ಅರ್ಧ kg ಆಗಲಿಲ್ಲ ಅಂತ ಅಂದ್ಕೊಂಡು ಹೇಳಿದರೆ ಅರ್ಧ kg ಕಡಿಮೆ ಅಂತೂ ಬೇಡ, ಹೆಚ್ಚಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿರಿ. ಅದು ಭಾಳ ಅಂದ್ರೆ ಭಾಳ ಫಲ ಸಿಗ್ತದೆ. ಪ್ರತಿನಿತ್ಯವೂ ನಾವು ಒಂದೊಂದು ದಾನವನ್ನು ಮಾಡ್ತಾ ಬಂದರೆ ಅಧಿಕ ಮಾಸದಲ್ಲಿ ಭಾಳ ಅಂದ್ರೆ ಭಾಳ ಫಲ ಅದ. ಇನ್ನು ರಂಗೋಲಿಗಳೂ ಭಾಳಷ್ಟು ಅಧಿಕ ಮಾಸದಲ್ಲಿ ಆಗುವಂತಹ ಶಂಖ, ಚಕ್ರ, ಸ್ವಸ್ತಿಕ, ಸೊ ಇದೇ ಥರದ್ದು. ಆಮೇಲೆ ಯಾವುದು ಆಕಳದ್ದು. ಸೊ ಈ ಥರ ಎಲ್ಲನೂ ರಂಗೋಲಿಗಳವ. ನಾನು ಮತ್ತೆ ನಿಮ್ಗೆ ಹೇಳ್ತೀನಿ ರಂಗೋಲಿಗಳ ಬಗ್ಗೆ. ಆ್ಯಂಡ್ ಪಾರಾಯಣ ಅಂತ ಅಂದ್ಕೊಂಡು ಹೇಳಿದರೆ ಎಲ್ಲನೂ ನೀವು ಅಧಿಕ ಮಾಸದಲ್ಲಿ ಪಾರಾಯಣ ಮಾಡಬಹುದು. ರಾಮಾಯಣ, ಮಹಾಭಾರತ, ಹರಿಕಥಾಮೃತ ಸಾರ, ಲಕ್ಷ್ಮೀ ಶೋಭಾನೆ. ಸೊ ಈ ಥರ ಹಲವಾರು ಗಂಡು ಮಕ್ಕಳಾದರೆ ವಿಷ್ಣು ಸಹಸ್ರನಾಮ, ಸುಂದರಕಾಂಡ, ಹೀಗೆ ಹಲವಾರು ವಿಷಯಗಳನ್ನು ನೀವು ತಗೊಂಡ್ಬಿಟ್ಟು ಪ್ರತಿನಿತ್ಯ ಹೆಚ್ಚುತ್ತಾ ಹೋಗೋದು. ಆದಮೇಲೆ ದೀಪ ಹಚ್ಚೋದ್ರಲ್ಲೂ ಕೂಡ ಪ್ರತಿನಿತ್ಯ ನೀವು ದೀಪವನ್ನು ಏರಿಸ್ತಾ ಹೋಗಿ ನೀವು ಅಧಿಕ ಮಾಸದಲ್ಲಿ ದೀಪವನ್ನು ಹಚ್ಚೋದು, ಅಥವಾ ಪ್ರತಿನಿತ್ಯ 33 ಜೊತೆ ದೀಪವನ್ನು ಹಚ್ಚೋದು, ಅಥವಾ ಪ್ರತಿನಿತ್ಯ 33 ಗೆಜ್ಜೆಗಳಿರುವ ಗೆಜ್ಜೆ ವಸ್ತ್ರವನ್ನು ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡೋದು. ಹೀಗೆ ಹಲವಾರು. ಆಮೇಲೆ 33 ದಂಪತಿಗಳನ್ನು ಮನೆಗೆ ಕರೆದುಬಿಟ್ಟು ಅವರಿಗೆ ಊಟಕ್ಕೆ ಹಾಕಿಸಿ ಸೀರೆ ದೋತ್ರವನ್ನು ದಾನವನ್ನಾಗಿ ಕೊಡೋದು. ಯಥಾನುಶಕ್ತಿ ಇದ್ದವರು ಬಂಗಾರನ್ನು ಕೂಡ ದಾನವಾಗಿ ಕೊಡ್ತಾರೆ, ಬೆಳ್ಳಿಯನ್ನು ಕೂಡ ದಾನವಾಗಿ ಕೊಡ್ತಾರೆ, ಆಮೇಲೆ ಹಣ್ಣು ಹಂಪಲನ್ನು ಕೂಡ ದಾನವಾಗಿ ಕೊಡ್ತಾರೆ. ಸೊ ಹಾಗಾಗಿ ಭಾಳಷ್ಟು ದಾನಗಳು ಕೊಡುವು ಅವ. ಸೊ ಅದನ್ನು ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವತ್ತು ಇದನ್ನು ಎಲ್ಲರೂ ಬರ್ಕೊಳ್ರಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಕೂಡ ಹಾಕಿರ್ತೀನಿ ಏನೇನು ದಾನ ಕೊಡಬೇಕು ಅಂತ ಅಂದ್ಕೊಂಡು. ಅಕಸ್ಮಾತ್ ಸಾಧ್ಯ ಆಯಿತು ಅಂತ ಅಂದ್ಕೊಂಡು ಹೇಳಿದ್ರೆ ನಾನು ಸ್ಲೋ ಆಗಿನೇ ಹೇಳ್ತಾ ಹೋಗಿನಿ. ಬರ್ಕೊಳ್ಳೋರು ಬರೆದಿಟ್ಕೊಂಡ್ಬಿಟ್ಟು ಮೇ 17ರಿಂದ ಏನು ಅಧಿಕ ಮಾಸ ಶುರು ಆಗ್ತದೆ ಆವಾಗ ಒಂದೊಂದನ್ನು ನೀವು ಸಂಕಲ್ಪ ಮಾಡಿಬಿಟ್ಟು ಯಾರಿಗೆ ಆಚಾರ್ಯರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ. ಸೊ ಇನ್ನು ನೆಕ್ಸ್ಟು ಅಧಿಕ ಮಾಸದಲ್ಲಿ ಏನೇನು ಮಾಡಬೇಕು ಅಂತ ಅಂದ್ಕೊಂಡು ನಾನು ನನ್ನ ಮುಂದಿನ ವಿಡಿಯೋದೊಳಗೆ ಹೇಳ್ಕೊಡ್ತೀನಿ. ಹರೇ ಶ್ರೀನಿವಾಸ.